ನೀರಜಳ ಶಾಪಗ್ರಸ್ತ ಪ್ರೀತಿ ಸತ್ತರೂ ಬಿಡದವನು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮೇಘನಾ. ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳೋ ಕತೆ ಕೇಳಿದ್ರೆ ರಾತ್ರಿ ಒಬ್ಬಂಟಿಯಾಗಿ ಮಲಗೋಕೆ ಹೆದರ್ತೀರ. ಯಾಕಂದ್ರೆ ಇದು ಸತ್ತ ಮೇಲೂ ಸಾಯದ ಪ್ರೀತಿಯ ಕತೆ. 1952ರಲ್ಲಿ ನಡೆದ ಒಂದು ಘಟನೆ. 74 ವರ್ಷದ ನಂತರ 2026ರಲ್ಲಿ ಮತ್ತೆ ಶುರುವಾಯಿತು. ಕರಿಮಲೆ ಗ್ರಾಮದ ಹೊರಗಿರೋ ಆ ಪಾಳು ಬಿದ್ದ ಬಂಗಲೆಯಲ್ಲಿ ಈಗಲೂ ಇಬ್ಬರು ಕಾಯ್ತಾ ಇದ್ದಾರೆ ಯಾರಿಗಾಗಿ? ಕೇಳಿ ನೀರಜ ಮತ್ತೆ ವಿಕ್ರಮ್ನ ಕತೆ. ನೀರಜ ಬೆಂಗಳೂರು ಸಿಟಿ ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡ್ತಿರೋ ಹುಡುಗಿ, ಇಂಜಿನಿಯರ್. ಕರಿಮಲೆಯಿಂದ 30 ಕಿಲೋಮೀಟರ್ ದೂರದ ಬೆಂಗಳೂರು. ಇಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಳು ನೀರಜ. 25 ವರ್ಷ. ಚಂದ ಇದ್ದಳು ಮತ್ತು ಸುಂದರವಾಗಿದ್ದಳು. ಅದರ ಜೊತೆ ಬುದ್ಧಿವಂತಿಕೆ ಮಾತ್ರ ಇತ್ತು. ಆದರೆ ಒಂದೇ ಒಂದು ಪ್ರಾಬ್ಲಮ್, ಜಾತಕದಲ್ಲಿ ಕುಜ ದೋಷ. ಮದುವೆ ಕೂಡಿ ಬರ್ತಿರ್ಲಿಲ್ಲ. ನೋಡಿದ ಎಲ್ಲ ಸಂಬಂಧಗಳು ಮುರಿದು ಬೀಳ್ತಿದ್ವು. ಬೇಜಾರಾಗಿ ಒಂದು ವಾರ ರಜೆ ಹಾಕಿ ತನ್ನ ಅಜ್ಜಿ ಮನೆಗೆ ಬಂದಳು. ಅಜ್ಜಿ ಮನೆ ಎಲ್ಲಿದೆ? ಕರಿಮಲೆ ಗ್ರಾಮ, ಮಲೆನಾಡು ಮಧ್ಯೆ ಇರೋ ಒಂದು ಚಿಕ್ಕ ಹಳ್ಳಿ. ಸುತ್ತಲೂ ಗುಡ್ಡ, ಕಾಫಿ ತೋಟ. ಅದು ಜೂನ್ ತಿಂಗಳು. ಸಂಜೆ 6 ಗಂಟೆ. ನೀರಜ ತನ್ನ ಸ್ಕೂಟಿಯಲ್ಲಿ ಕರಿಮಲೆಯಿಂದ ವಾಪಸ್ ಅಜ್ಜಿ ಮನೆಗೆ ಹೋಗಿದ್ದಳು. ಕರಿಮನೆ ದಾಟಿ 5 ಕಿಲೋಮೀಟರ್ ಬಂದಾಗ ದಿಢೀರ್ ಅಂತ ಮಳೆ ಶುರುವಾಯಿತು. ಜೊತೆಗೆ ಸ್ಕೂಟಿ ಕೂಡ ಕೆಟ್ಟು ನಿಂತಿತ್ತು. ರಸ್ತೆ ಪಕ್ಕದಲ್ಲಿ ಒಂದು ಹಳೆ ಬಂಗಲೆ ಕಾಣಿಸ್ತು. 100 ವರ್ಷದ ಹಳೆದಂತೆ. ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ. ಕಿಟಕಿ ಬಾಗಿಲು ಮುರಿದು ಹೋಗಿದೆ. ಊರಿನವರು ಅದನ್ನ ಖಾಲಿ ಬಂಗಲೆ ಅಂತ ಕರೀತಿದ್ರು. ಆ ಬಂಗಲೆಗೆ ಯಾರೂ ಹೋಗ್ತಿರ್ಲಿಲ್ಲ. ಯಾಕೆ ಹೋದವರು ವಾಪಸ್ ಕೂಡ ಬರ್ತಿರ್ಲಿಲ್ಲ ಅಂತ ಊರಲ್ಲಿ ಗುಸುಗುಸು. ಆದರೆ ನೀರಜಗೆ ಬೇರೆ ದಾರಿ ಇರಲಿಲ್ಲ. ಪೂರ್ತಿ ನೆಂದು ಹೋಗಿದ್ದಳು. ಮೊಬೈಲ್ನಲ್ಲಿ ನೆಟ್ವರ್ಕ್ ಇಲ್ಲ. ಮಳೆಯಿಂದ ತಪ್ಪಿಸಿಕೊಳ್ಳೋಕೆ ಆ ಮನೆ ಒಳಗೆ ಓಡಿದಳು. ಕತ್ತಲೆ ಬಂಗಲೆ ಒಳಗೆ ಟಾರ್ಚ್ ಬೆಳಕು. ಹಳೆಯ ಫೋಟೋ. ಬಂಗಲೆ ಒಳಗೆ ಎಣ್ಣೆ ಕಪ್ಪು ಕತ್ತಲು. ನೀರಜ ಮೊಬೈಲ್ ಟಾರ್ಚ್ ಆನ್ ಮಾಡಿದಳು. ಗೋಡೆ ಮೇಲೆ ಧೂಳು ಹಿಡಿದ ಹಳೆಯ ಫೋಟೋಗಳು ನೇತಾಡ್ತಿದ್ವು. ಒಂದು ಫೋಟೋ ಹತ್ರ ಹೋದಳು. ಫೋಟೋದಲ್ಲಿ ಒಬ್ಬ ಹುಡುಗ 20-22 ವರ್ಷದ ಇರಬಹುದು. ರಾಜಕುಮಾರ ತರ ಇದ್ದ. ಕಣ್ಣಲ್ಲಿ ಒಂದು ತರ ಸೆಳೆತ. ಫೋಟೋ ಕೆಳಗೆ ಹೆಸರು ಬರೆದಿತ್ತು, ವಿಕ್ರಮ್, 1952. ನೀರಜ ಫೋಟೋ ನೋಡ್ತಾ ನಿಂತಾಗ ಹಿಂದಿಂದ ಯಾರೋ ಅವಳ ಹೆಸರು ಕರೆದರು. ಪಿಸುಮಾತೆ, ನೀರಜ. ತಿರುಗಿ ನೋಡಿದ್ರೆ ಯಾರೂ ಇಲ್ಲ. ಗಾಳಿ ಬಿಟ್ರೆ ಬೇರೆ ಏನೂ ಇಲ್ಲ. ಮತ್ತೆ ಆವಾಜ್. ಆ ಸಲ ಇನ್ನೂ ಹತ್ರ. ಎಷ್ಟು ವರ್ಷ ಕಾದೆ ನಿನಗಾಗಿ ನೀರಜ? 74 ವರ್ಷ. ನೀರಜ ಎದುರು ಓಡೋಕೆ ನೋಡಿದಳು. ಆದ್ರೆ ಬಂಗಲೆ ಮುಖ್ಯ ಬಾಗಿಲು ಧಡ್ ಅಂತ ತಾನಾಗಿ ಹಾಕಿಕೊಳ್ಳಿತ್ತು. ಕತ್ತಲಿಂದ ಒಂದು ನೆರಳು ಮೆಲ್ಲಗೆ ಮುಂದೆ ಬಂತು. ಅದು ಫೋಟೋದಲ್ಲಿದ್ದ ವಿಕ್ರಮ್. ಆದರೆ ಅವನ ಕಣ್ಣುಗಳು ಸಂಪೂರ್ಣ ಕಪ್ಪು. ಬಿಳಿ ಭಾಗನೂ ಇಲ್ಲ. ಮೈತುಂಬ ತಣ್ಣಗೆ. ಉಸಿರಾಟ ಇಲ್ಲ. ವಿಕ್ರಮ್ ಕೇಳಿದ, ಹೆದರಬೇಡ ನೀರಜ. 1952ರಿಂದ ನಿನಗಾಗಿ ಕಾಯ್ತಿದ್ದೀನಿ. ನೀರಜ ಕೇಳಿದಳು, ಯಾರು ನೀನು? ಆಗ ವಿಕ್ರಮ್ ಹೇಳಿದ ಶಾಪದ ಕತೆ. 1952 ಕರಿಮಲೆ ಗ್ರಾಮ. ವಿಕ್ರಮ್ ಜಮೀನ್ದಾರನ ಮಗ. ಅದೇ ಊರಿನಲ್ಲಿ ನೀರಜ ಅನ್ನೋ ಬಡ ಹುಡುಗಿ. ಇಬ್ಬರು ಚಿಕ್ಕಂದಿನಿಂದ ಪ್ರೀತಿಸ್ತಿದ್ದು. ಆದರೆ ವಿಕ್ರಮ್ ಮೇಲ್ಜಾತಿ, ನೀರಜ ಕೆಳಜಾತಿ. ಆ ಕಾಲದಲ್ಲಿ ಇದು ಮಹಾಪಾಪ. ಇಬ್ಬರು ಓಡಿ ಹೋಗೋಣ ಅಂದ್ರು. ಆದರೆ ವಿಷಯ ಊರಗೊಳನಿಗೆ ಗೊತ್ತಾಯ್ತು. ಒಂದು ಅಮಾವಾಸ್ಯೆ ರಾತ್ರಿ ಊರಿನವರು ಇಬ್ಬರನ್ನು ಬಂಗಲೆಯಿಂದ ಕೂಡಿ ಹಾಕಿ ಜೀವಂತವಾಗಿ ಬೆಂಕಿ ಇಟ್ಟರು. ಸಾಯೋ ಮುಂಚೆ ವಿಕ್ರಮ್ ಶಪಥ ಮಾಡಿದ, ನನ್ನ ನೀರಜ ಮತ್ತೆ ಹುಟ್ಟಿ ಬರ್ತಾಳೆ. ನಾನು ಅವಳಿಗಾಗಿ ಕಾಯ್ತೀನಿ. ಈ ಊರಿಗೆ ನೆಮ್ಮದಿ ಇರಲ್ಲ. ಅವತ್ತು ವಿಕ್ರಮ್ ಸತ್ತ. ಆದರೆ ಆತ್ಮಕ್ಕೆ ಮುಕ್ತಿ ಸಿಗಲಿಲ್ಲ. ವಿಕ್ರಮ್ ಹೇಳಿದ, ನೀನು ಆ ನೀರಜಳ ಮರುಜನ್ಮ. ನಿನ್ನ ಹುಬ್ಬಿನ ಮೇಲೆ ಚಿಕ್ಕ ಮಚ್ಚೆ ಇದೆ. 1952 ನಿಜವಾಗೂ ಅದೇ ಮಚ್ಚೆ ಇತ್ತು. ನೀರಜ ತನ್ನ ಹುಬ್ಬು ಮುಟ್ಟಿ ನೋಡಿದಳು. ಹೌದು, ಅವಳಿಗೂ ಹುಟ್ಟಿನಿಂದಲೇ ಮಚ್ಚೆ ಇತ್ತು. ವಿಕ್ರಮ್ ಹೇಳಿದ, ನಾನು ನಿನ್ನನ್ನು ಮುಟ್ಟಲು ನನ್ನ ಶಾಪದ ನೆರಳು ನಿನಗೆ ತಾಗಬಾರದು. ಮನೆ ನಿಂತಿತು. ಬಾಗಿಲು ತಾನಾಗಿ ತೆರೆಯಿತು. ನೀರಜ ಹೆದರಿ ಓಡಿ ಹೋದಳು. ನೀರಜಗೆ ಬೆಂಗಳೂರಿಗೆ ವಾಪಸ್ ಹೋದಳು. ಎಲ್ಲ ಭ್ರಮೆ ಅಂತ ಸಮಾಧಾನ ಮಾಡಿಕೊಂಡಳು. ಆದ್ರೆ ರಾತ್ರಿ ಕನಸಲ್ಲಿ ವಿಕ್ರಮ ಬರೋಕೆ ಶುರು ಮಾಡಿದ. ನೀರಜ, ನಿನ್ನ ಹಿಂದೆ ಅಪಾಯ ಇದೆ ಅಂದ. ನಿಜಕ್ಕೂ ಮ್ಯಾನೇಜರ್ ಅವಿನಾಶ್ ಕೆಟ್ಟವನು. ಒಂದು ರಾತ್ರಿ ಪಾರ್ಕಿಂಗ್ ನಲ್ಲಿ ಅಡ್ಡಗಟ್ಟಿದ್ದ. ಅಷ್ಟರಲ್ಲಿ ಎಲ್ಲ ಲೈಟ್ ಆಫ್ ಆಗಿತ್ತು. ತಣ್ಣನೆಯ ಕೈ ಅವಿನಾಶ್ ಕುತ್ತಿಗೆ ಹಿಡಿಯಿತು. ಅವಳನ್ನು ಮುಟ್ಟಿದ್ರೆ ಸಾಯಿಸ್ತೀನಿ ಅಂದ. ಮರುದಿನ ಅವಿನಾಶ್ ಕೆಲಸ ಬಿಟ್ಟು ಓಡಿ ಹೋದ. ನೀರಜಗೆ ಅರ್ಥ ಆಯ್ತು, ವಿಕ್ರಮ್ ನಿಜವಾಗ್ಲೂ ಕಾಪಾಡ್ತಿದ್ದಾನೆ. ಹೆದರಿಕೆ ಜಾಗದಲ್ಲಿ ಪ್ರೀತಿ ಹುಟ್ಟಿತ್ತು. ಕಾರ್ತಿಕ ಅಮಾವಾಸ್ಯೆ ರಾತ್ರಿ ನೀರಜ ಮತ್ತು
ಮತ್ತೆ ಬಂಗಲೆಗೆ ಹೋದಳು. ವಿಕ್ರಮ್ ಅಲ್ಲೇ ಇದ್ದ. ನೀರಜ ಹೇಳಿದಳು, ನಿನ್ನ ಜೊತೆ ಇರ್ತೀನಿ ವಿಕ್ರಮ್, ಸಾವಿನಲ್ಲೂ ಬದುಕಿನಲ್ಲೂ. ವಿಕ್ರಮ್ನ ಕಪ್ಪು ಕಣ್ಣಲ್ಲಿ ಮೊದಲ ಸಲ ನೀರು. ಬೇಡ ನೀರಜ, ನನ್ನ ಶಾಪ ನಿನಗೆ ತಗುಲುತ್ತೆ. ಹಾಗಾದ್ರೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂದಳು. ಇಬ್ಬರು ಕೈ ಹಿಡಿದರು. ಆ ರಾತ್ರಿ ಬಂಗಲೆಗೆ ಏನಾಯ್ತು? ವಿಕ್ರಮ್ ಮುಕ್ತಿ ಸಿಕ್ತಾ? ಇಲ್ಲ, ಕತೆ ಮುಗಿಲಿಲ್ವಾ? ಯಾಕಂದ್ರೆ ವಿಕ್ರಮ್ ಹೇಳಿದ, ನನ್ನ ಶಾಪ ಕಳೆಯೋಕೆ ಇನ್ನು 3 ಆತ್ಮಗಳ ಬಲಿ ಬೇಕು. ಯಾರ ಆ 3 ಆತ್ಮಗಳು ತಿಳಿಯೋಕೆ ನೋಡಿ ಭಾಗ 2. ಇವತ್ತಿಗೂ ಕರಿಮನೆ ಜನ ಹೇಳ್ತಾರೆ. ಅಮಾವಾಸ್ಯೆ ರಾತ್ರಿ ಬಂಗಲೆಯಲ್ಲಿ ಇಬ್ಬರು ನೆರಳು ಕಾಣುತ್ತೆ. ನೀವು ಕರಿಮನೆ ಕಡೆ ಹೋದ್ರೆ ಆ ರಾತ್ರಿ ಆ ಬಂಗಲೆ ಕಡೆ ಹೋಗಬೇಡಿ. ನೀರಜ ಅಂತ ಯಾರಾದ್ರೂ ಕರೆದ್ರೆ ಹಿಂದಿರುಗಿ ನೋಡಬೇಡಿ. ಕತೆ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮೇಘನಾ. ಮತ್ತೆ ಸಿಗೋಣ ನಾಳೆ ಭಾಗ 2ರಲ್ಲಿ. ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.